Okay, since the last two classes, I was talking related with various aspects of biotechnology. In the first class, I have defined the term, and person one who coined the biotechnology term that I have explained. Two intention or two phases of biotechnology I have narrated. After that, various branches we were talking. Where first one, plant biotechnology, otherwise we can call that as agricultural biotechnology that we have explained. Were two important points. One was related with transgenic plant creation and second one regarding with tissue culture. And one word that is to be remembered always, micropropagation. Regarding with tissue culture I am talking, micropropagation. What I have told in previous class means, by using any part of the plant, generally it will be called by the name explant. By using any part of the plant through tissue culture technique, within short duration, hundred of plants can be created. This process is called by the name micropropagation ಅಂತ ಕರೀತಾರೆ. ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಕೂಡ ಹೇಳಿದ್ದೀನಿ ನೋಡಿ, ಒಂದೇ ಒಂದು ಲೀಫ್ ಇತ್ತು ಆ ಪ್ಲಾಂಟ್ ಅಲ್ಲಿ, ಬೇರೆ ಲೀಫೇ ಇಲ್ಲ, ಓನ್ಲಿ ಒನ್ ಲೀಫ್ ಇಟ್ ವಾಸ್ ಹ್ಯಾವಿಂಗ್. ನಾನು ಅದನ್ನ 50 ಪೀಸಸ್ ಆಗಿ ಮಾಡ್ತೇನೆ ಅಂತ ಅನ್ಕೋಣ. ಐ ವಿಲ್ ಬಿ ಟೇಕಿಂಗ್ 50 ಟೆಸ್ಟ್ ಟ್ಯೂಬ್. Each one is filled with nutrient medium. Each pieces will be transferred to all the test tube what I have taken. 50 pieces ಮಾಡಿದ್ದೀನಿ ಲೀಫ್ ಅನ್ನ, 50 ಟೆಸ್ಟ್ ಟ್ಯೂಬ್ ಹಾಕಿದ್ದೀನಿ. 50 ಟೆಸ್ಟ್ ಟ್ಯೂಬ್ ಅಲ್ಲಿ ನ್ಯೂಟ್ರಿಯೆಂಟ್ ಮೀಡಿಯಂ ಇದೆ, ಎಲ್ಲ ಕಂಡೀಷನ್ ಕರೆಕ್ಟ್ ಆಗಿದೆ, ಹ್ಯೂಮಿಡಿಟಿ, ಟೆಂಪರೇಚರ್, ಮಾಯಿಶ್ಚರ್, ಲೈಟ್, ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್ ಅಂದ್ರೆ at the end of 1 month I can get 50 plants. ಒಂದು ತಿಂಗಳಲ್ಲಿ ಒಂದು ಎಲೆಯಿಂದ 50 ಗಿಡ ನಾನು ತಗೊಳ್ತೀನಿ ಅನ್ನೋದಾದ್ರೆ ಈ ಪ್ರೋಸೆಸ್ ಅನ್ನ ಮೈಕ್ರೋಪ್ರಾಪಗೇಷನ್ ಅಂತ ಕರೀತಾರೆ. ನಾನು ಅವತ್ತೇ ಹೇಳಿದ್ದೀನಿ, ಟಿಶ್ಯೂ ಕಲ್ಚರ್ ಏನಿದ್ರು ಇನ್ ವಿಟ್ರೋ ಕಂಡೀಷನ್ ಅಷ್ಟೇ ಮಾಡೋಕ್ಕಾಗತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ಒಂದು ಎಲೆ ಕೊಡ್ತೀನಿ ಅಂತ ಅನ್ಕೊಳ್ಳಿ, 50 ಪೀಸ್ ಮಾಡಿ 50 ಕಡೆ ಅದನ್ನ ಒಗೆದು ಹೋಗ್ಲಿ, ಒಂದು ತಿಂಗಳಾದ್ಮೇಲೆ 50 ಗಿಡ ಬಂದಿರುತ್ತೆ, ಅದರಿಂದ ಸಾಧ್ಯನೇ ಇಲ್ಲ. ಸರ್ ಅಲ್ಲಿ ಯಾಕೆ ಆಗಲ್ಲ, ಇಲ್ಲಿ ಯಾಕೆ ಆಗುತ್ತೆ ಅಂತಂದ್ರೆ ದಟ್ ಈಸ್ ಇನ್ ವೈವೋ, ದಿಸ್ ಇಸ್ ಇನ್ ವಿಟ್ರೋ. Here everything can be controlled. Everything, each and every step of tissue culture which is under your control, where nothing can be controlled. ಅಲ್ಲಿ ಮಳೆ ಆಗುತ್ತೆ, ನಾನು ಕಂಟ್ರೋಲ್ ಮಾಡೋಕ್ಕಾಗತ್ತಾ? ಅಲ್ಲಿ ಬಿಸಿಲು ಬರ್ತದೆ, ನಾನು ಕಂಟ್ರೋಲ್ ಮಾಡೋಕ್ಕಾಗತ್ತಾ? ಅಲ್ಲಿ ಲೈಟ್ ವೇರಿಯೇಷನ್ ಇದೆ, ನಿಮ್ಗೆ ಗೊತ್ತಿದೆ. ಡೇ ಲೆಂತ್ ನ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ 6 AM to 6 PM ಇಂಟೆನ್ಸಿಟಿ ಆಫ್ ದ ಲೈಟ್ ವಿಲ್ ಬಿ ಚೇಂಜಿಂಗ್. ಬಟ್ ಇಲ್ಲಿ ನಾವು ಆರ್ಟಿಫಿಷಿಯಲ್ ಲೈಟ್ ಕೊಟ್ಟಿರೋದು, ಅದು ಥ್ರೂ ಔಟ್ ದ ಡೇ ಸೇಮ್ ಇಂಟೆನ್ಸಿಟಿನೇ ಇರುತ್ತೆ. ನ್ಯೂಟ್ರಿಯೆಂಟ್ಸ್ ಅಲ್ಲಿ ಎಷ್ಟು ವೇರಿಯೇಷನ್ ಆಗುತ್ತೆ ಯಾರಿಗೆ ಗೊತ್ತು? ಇಲ್ಲಿ ನೀವೇ ಅಳತೆ ಮಾಡಿ 10 ಮೈಕ್ರೋಗ್ರಾಮ್ 50 ಮೈಕ್ರೋಗ್ರಾಮ್ ಅಂತ ನೀವೇ ಆಡ್ ಮಾಡಿರ್ತೀರಿ. ದಟ್ ಮೀನ್ಸ್ ಈಚ್ ಅಂಡ್ ಎವರಿ ಸ್ಟೆಪ್ ಆಫ್ ಟಿಶ್ಯೂ ಕಲ್ಚರ್ ಇಟ್ ಇಸ್ ಅಂಡರ್ ಯುವರ್ ಕಂಟ್ರೋಲ್. ಹಾಗಾದ್ರೆ ಮೈಕ್ರೋ ಪ್ರಾಪಗೇಷನ್ ಅಂದ್ರೆ ಏನು? ಮೈಕ್ರೋ ಪ್ರಾಪಗೇಷನ್ ಅಂದ್ರೆ ವಿತಿನ್ ಶಾರ್ಟ್ ಪೀರಿಯಡ್ ಆಫ್ ಟೈಮ್, ಒಂದು ತಿಂಗಳು ತುಂಬಾ ದೊಡ್ಡ ಟೈಮ್ ಏನಲ್ಲ, ವಿತಿನ್ ಶಾರ್ಟ್ ಡ್ಯೂರೇಷನ್ ಆಫ್ ಟೈಮ್, ಬೈ ಯೂಸಿಂಗ್ ಎನಿ ಎಕ್ಸ್ಪ್ಲಾಂಟ್, ಇಫ್ ಇಟ್ ಈಸ್ ಪಾಸಿಬಲ್ ಟು ಹ್ಯಾವ್ ನಂಬರ್ ಆಫ್ ಪ್ಲಾಂಟ್ಸ್, ಇಟ್ ಇಸ್ ಕಾಲ್ಡ್ ಬೈ ದ ನೇಮ್ ಮೈಕ್ರೋ ಪ್ರಾಪಗೇಷನ್. ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಲೊಕ್ಯಾಲಿಟಿಲಿ ಒಂದು ಮೆಡಿಸಿನಲ್ ಪ್ಲಾಂಟ್ ಇದೆ ಅಂತ ಅನ್ಕೋಣ. ಲೆಟ್ ಅಸ್ ಕನ್ಸಿಡರ್ ಯಾವುದೋ ಒಂದು ಧಾರವಾಡದಲ್ಲಿ ಒಂದು ಏರಿಯಾ ತೇಜಸ್ವಿನಗರ ಅಂತ ಅನ್ಕೋಣ. ಮೋಸ್ಟ್ ಆಫ್ ಯು ಆರ್ ಫ್ರಮ್ ದಟ್ ಏರಿಯಾ ಇಟ್ಸೆಲ್ಫ್. ಲೆಟ್ ಅಸ್ ಕನ್ಸಿಡರ್ ದಟ್ ಆಸ್ ಏರಿಯಾ. One medicinal plant is there, only one medicinal plant which is good medicine for cancer. Let us assume. Unfortunately, that plant was having only one leaf. ಉಳಿದಿದ್ದೆಲ್ಲವೂ ದನನ ಎಮ್ಮೆನ ಬಂದು ತಿಂದ್ಬಿಟ್ಟದು. ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಇರೋದು ಒಂದು ಗಿಡ, ಆ ಗಿಡದಲ್ಲಿರೋದು ಒಂದೇ. ನಾಳೆ ದಿನ ಮಳೆ ಬಂದಾಗ ಗಿಡನೇ ಕಿತ್ಕೊಂಡು ಹೋದ್ರೆ ಅಲ್ಲಿ ಮುಗಿತು ಕತೆ. ಅದನ್ನ ಟಿಶ್ಯೂ ಕಲ್ಚರ್ ಅಂದ್ರೆ ಏನ್ ಮಾಡ್ಬೋದು? ಐ ಕ್ಯಾನ್ ಟೇಕ್ ದಟ್ ಲೀಫ್ ಇಟ್ಸೆಲ್ಫ್, I can cut into number of pieces, I can transfer them into separate cultural test tube or cultural vessels, I can generate 100 plant from that. ಆ 100 plant ಅನ್ನ ಮತ್ತೆ ತೇಜಸ್ವಿನಗರದಲ್ಲಿ ಎಲ್ಲ ಕಡೆ ಹಚ್ತೀನಿ ಅಂತಂದ್ರೆ ಒಂದು ಗಿಡನ ಪ್ರೊಟೆಕ್ಷನ್ ಮಾಡ್ದಂಗಾಯ್ತು, ನಂಬರ್ ಆಫ್ ಪ್ಲಾಂಟ್ಸ್ ಅನ್ನ ಹೆಚ್ಚು ಮಾಡ್ದಂಗಾಯ್ತು. ಇದೆಲ್ಲವೂ ಸಾಧ್ಯ ಯಾವಾಗ ಟಿಶ್ಯೂ ಕಲ್ಚರ್ ಗೊತ್ತಿದ್ರೆ. ಅದಕ್ಕೆ ನಾನು ಲಾಸ್ಟ್ ಕ್ಲಾಸಲ್ಲಿ ಅದನ್ನ ಹೇಳಿದ್ರು. ನೆಕ್ಸ್ಟ್ ಬ್ರಾಂಚ್ಗೆ ಬರೋದಾದ್ರೆ ಮೆಡಿಕಲ್ ಬಯೋಟೆಕ್ನಾಲಜಿ ಅಂತ ಬಂದಿದ್ದೀವಿ ನೋಡಿ. Since 6 months we are suffering like anything because of this pandemic, that is nothing but COVID itself. ಯಾಕೆ ಹೊರಡ್ತೀವಿ, ಯಾಕೆ ಇವತ್ತು ಹೊರಡೆ ಹೋಗ್ಬೇಕಾದ್ರೆ ಮಾಸ್ಕ್ ಹಾಕೊಂಡು ಹೋಗ್ತೀವಿ ಅಂತಂದ್ರೆ ಇನ್ನೂ ವ್ಯಾಕ್ಸಿನ್ ಬಂದಿಲ್ಲ, ಇನ್ನೂ ಅದಕ್ಕೆ ಅಫಿಷಿಯಲ್ ಆಗಿ ಟ್ರೀಟ್ಮೆಂಟ್ ಇಲ್ಲ, ಡೆತ್ ರೇಟ್ ಇನ್ಕ್ರೀಸ್ ಆಗ್ತಾನೆ ಇದೆ. ಸೊ ಸೈಂಟಿಸ್ಟ್ ಅಕ್ರಾಸ್ ದ ವರ್ಲ್ಡ್ ಸ್ಟಿಲ್ ದೇ ಆರ್ ಟ್ರೈಂಗ್. ನೋ ಅಂತ ಹೇಳಿದ್ರೆ ಎಸ್ ದೇ ಆರ್ ಟ್ರೈಂಗ್ ಸ್ಟಿಲ್. Scientists they are in the route of conquering that
ಮೆಡಿಸಿನ್ ವಿಚ್ ಇಸ್ ನೀಡೆಡ್ ಬೈ ಆಲ್ ಆಫ್ ಅಸ್. ಸರಿ, ಯಾವ ಟೆಕ್ನಿಕಲ್ ಯೂಸ್ ಆಗ್ತದೆ ಅಂತಂದ್ರೆ ಯಾವ ಟಾಪಿಕ್ ಅನ್ನ ಹೇಳೋದಕ್ಕೆ ಹೊರಟಿದೀವೋ ಇದೇ ಬ್ರಾಂಚ್ ಅಲ್ಲೇ ಆ ಎಕ್ಸ್ಪೆರಿಮೆಂಟೇಷನ್ ನಡೀತಾ ಇದೆ. ಯಾಕಂದ್ರೆ ನಿಮ್ಗೆ ಗೊತ್ತಿರಬೇಕು, ಇಂಡಿಯಾದಲ್ಲೂ ಕೂಡ ನೂರಾರು ಬಯೋಟೆಕ್ ಕಂಪನೀಸ್ ಇದಾವೆ. ಕರ್ನಾಟಕದಲ್ಲೂ ಕೂಡ ಬಯೋಕಾನ್ ಅಂತ ಹೇಳಿದಿರಾ ಅಂತ ಅನ್ಕೊಂಡಿದೀವಿ. ಅಲ್ಲಿ ಸೈಂಟಿಸ್ಟು ಕೂಡ ICMR ಸೈಂಟಿಸ್ಟ್ ಅಂತ ಹೇಳ್ತೀವಿ, ಅವರಾಗಿರ್ಲಿ ಎಲ್ಲರೂ ಕೂಡ ಟ್ರೈ ಮಾಡ್ತಿರೋದು ವ್ಯಾಕ್ಸಿನ್ ಅನ್ನ ಐಡೆಂಟಿಫೈ ಮಾಡೋಕೆ. ಆ ವ್ಯಾಕ್ಸಿನ್ ಜನರೇಟ್ ಮಾಡಬೇಕು ಅಂತಂದ್ರೆ ಥ್ರೂ ಬಯೋಟೆಕ್ನಾಲಜಿಕಲ್ ಪ್ರೊಸೀಜರ್ನೇ ಮಾಡಬೇಕಾಗುತ್ತೆ. ಐದರ್ ಡಿಸ್ಕವರಿ ಆರ್ ಟೆಸ್ಟಿಂಗ್ ಆಫ್ ದಟ್ ಮೆಡಿಸಿನ್ ವಾಟ್ ದೇ ಕ್ಯಾನ್ ಗೆಟ್ ಎಟ್ ದ ಎಂಡ್ ಆಫ್ ದಿಸ್ ಇಯರ್, ಪ್ರಾಬಬ್ಲಿ ಡೆಫಿನೆಟ್ಲಿ whole procedure which is under biotechnological principle itself. Is it right? ಹಾಗಾಗಿ ಬಯೋಟೆಕ್ನಾಲಜಿನ ಬಳಸಿಕೊಂಡು ಏನೇನು ಮೆಡಿಸಿನಲ್ ಇಂಪಾರ್ಟೆಂಟ್ ಪ್ರಾಡಕ್ಟ್ ಗಳನ್ನು ಜನರೇಟ್ ಮಾಡಬಹುದು ಅಂತಂದ್ರೆ, ನಾನು ಬಂದ ಹಾಗೆ ಒಂದೊಂದಿನ ವ್ಯಾಕ್ಸಿನ್ ಏನಾದ್ರೂ ಸಿಕ್ಕಿದ್ರೆ, ಈಗ ನೋಡಿ ಸರ್ ವ್ಯಾಕ್ಸಿನ್ ಯಾಕಷ್ಟು ಲೇಟ್ ಆಗಿ ಆಗ್ತಿದ್ದೀವಿ ಅಂತ ಕೇಳಿದ್ರೆ, ಈ ಕೋವಿಡ್ ವೈರಸ್ ಆಗಿರೋ ಕಾರಣ ನಾವು ಹಿಂದೆ ತಗೊಂಡಿರುವ BCG ಅವೆಲ್ಲವೂ ಕೂಡ ಬ್ಯಾಕ್ಟೀರಿಯಲ್ ಡಿಸೀಸ್ ಅನ್ನ ಕಂಟ್ರೋಲ್ ಮಾಡೋಕೆ, ಆ ರೀತಿ ಬ್ಯಾಕ್ಟೀರಿಯಲ್ ಡಿಸೀಸ್ ಬರಬಾರ್ದು ಅನ್ನೋ ಕಾರಣಕ್ಕೆ ಯಾವ್ಯಾವ ವ್ಯಾಕ್ಸಿನ್ ಕಂಡುಹಿಡಿದಿದ್ದಾರೋ ಆ ಪ್ರೊಸೆಸ್ ಕ್ವಿಕ್ ಆಗುತ್ತೆ. ಬಟ್ ವೈರಲ್ ಡಿಸೀಸ್ಗೆ ವ್ಯಾಕ್ಸಿನ್ ಅಂತ ಹೇಳಿದ್ರೆ ವೆರಿ ಲೆಸ್ ನಂಬರ್ ಆಫ್ ವ್ಯಾಕ್ಸಿನ್ ದಟ್ ವಿ ಆರ್ ಹ್ಯಾವಿಂಗ್. ಹೆನ್ಸ್ ವೈರಲ್ ನೇಚರ್ ವಿಲ್ ಚೇಂಜ್ ಲೈಕ್ ಎನಿಥಿಂಗ್ ಒನ್ಸ್ ದೇ ವಿಲ್ ಇನ್ಫೆಕ್ಟ್ ದ ಬಾಡಿ ಆಫ್ ದ ಹೋಸ್ಟ್, ಅನ್ಲೈಕ್ ಬ್ಯಾಕ್ಟೀರಿಯಾ. ಇಂಗ್ಲಿಷ್ ಅರ್ಥ ಆಗುತ್ತೆ ಅನ್ಕೊಂಡಿದ್ದೀನಿ. ಬ್ಯಾಕ್ಟೀರಿಯಾನು ಇನ್ಫೆಕ್ಷನ್ ಮಾಡುತ್ತೆ, ವೈರಸ್ ಇನ್ಫೆಕ್ಷನ್ ಮಾಡುತ್ತೆ. ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆದಮೇಲೆ ಆ ವೈರಲ್ ಕ್ಯಾರೆಕ್ಟರ್ ಚೇಂಜ್ ಆದಂತೆ ಬ್ಯಾಕ್ಟೀರಿಯಲ್ ಕ್ಯಾರೆಕ್ಟರ್ ಆ ರೇಂಜ್ಗೆ ಚೇಂಜ್ ಆಗೋದಿಲ್ಲ. ಹಾಗಾಗಿ ನೋಡಿ ಇವತ್ತು ಕೂಡ ಇರೋ COVID-19 ಅಲ್ಲಿ ಬೇರೆ ಬೇರೆ ತರ ಸಿಂಪ್ಟಮ್ಸ್ ಬರ್ತಾ ಇರೋದು ಅದೇ ಕಾರಣಕ್ಕೆ. ಹಾಗಾಗಿ ಮುಂದೊಂದಿನ ವ್ಯಾಕ್ಸಿನ್ ಏನಾದರೂ ಸಿಕ್ಕಿದ್ರೂ ಕೂಡ ಅದು ಬಯೋಟೆಕ್ನಾಲಜಿಕಲ್ ಪ್ರಿನ್ಸಿಪಲ್ ಇಂದ, ಬಯೋಟೆಕ್ನಾಲಜಿಕಲ್ ಪ್ರೊಸೀಜರ್ ಇಂದ ನಿಮಗೆ ಸಿಗುತ್ತೆ. ಎಷ್ಟೋ ಇಂಪಾರ್ಟೆಂಟ್ ಎನ್ಸೈಮ್ಸ್ ಗಳನ್ನ ನಾವು ಇವತ್ತು ಐಡೆಂಟಿಫೈ ಮಾಡಿದ್ದೀವಿ. ಸ್ಟೆಪ್ಟೋಕೈನೇಸ್ ಅಂತ ಹೇಳಿ ಒಂದು ಇಂಪಾರ್ಟೆಂಟ್ ಎನ್ಸೈಮ್ ನ ಕೇಳಿದ್ರ ಅಂತ ಅನ್ಕೊಂಡಿದ್ದೀವಿ. ಸ್ಟೆಪ್ಟೋಕೈನೇಸ್ ಅನ್ನ ಇವತ್ತಿಗೂ ಕೂಡ ಸ್ಟೆಪ್ಟೋಕೈನೇಸ್ ಅನ್ನುವಂತ ಆ ಪರ್ಟಿಕ್ಯುಲರ್ ಕೆಮಿಕಲ್ ಡ್ರಗ್ ಏನಿದೆ ಅದನ್ನ ಹಾರ್ಟ್ ಅಟ್ಯಾಕ್ ಅಂತ ಪೇಷಂಟ್ಗೆ ಕೊಡ್ತಾರೆ ಅಂತ ಹೇಳಿ ನಿಮಗೆ ಮೈಕ್ರೋಸ್ ಇನ್ ಹ್ಯೂಮನ್ ವೆಲ್ಫೇರ್ ಟಾಪಿಕ್ ಅಲ್ಲಿ ಅದನ್ನ ಹೇಳಿದ್ವಿ. ಕ್ಲಾಟ್ ಬಸ್ಟರ್ ಆಗಿ ಯೂಸ್ ಮಾಡ್ತಾರೆ ಅಂತ ಹೇಳಿ ಅದು ಇವತ್ತು ಅವೈಲೇಬಲ್ ಇರೋದು ಥ್ರೂ ಬಯೋಲಾಜಿಕಲ್ ಪ್ರೊಸೀಜರ್, ಅದರ ಬಯೋಟೆಕ್ನಾಲಜಿಕಲ್ ಪ್ರೊಸೀಜರ್ ಇಂದಲೇ ಅದನ್ನ ಡಿಸ್ಕವರ್ ಮಾಡಿರೋದು. ಡಯಾಬಿಟಿಕ್ ಪೇಷಂಟ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಟ್ರೀಟ್ಮೆಂಟ್ ಆಗಿ ಕೊಡೋದು ಏನು ಅಂತ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ಇನ್ಸುಲಿನ್ that is needed by all the diabetic patient, especially if they were having sugar level more than 400. ನಿಮಗೆ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ಶುಗರ್ ಟೆಸ್ಟ್ ಮಾಡಿದಾಗ 300 400 ಇತ್ತು ಅಂತಂದ್ರೆ even through tablet cannot be controlled. ಅವಾಗ ಏನು ಮಾಡ್ತಾರೆ, ಇನ್ಸುಲಿನ್ ಅನ್ನ ಇಂಜೆಕ್ಷನ್ ಫಾರ್ಮ್ ಅಲ್ಲಿ ಕೊಡ್ತಾರೆ. ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ಮೊದಲು ಇನ್ಸುಲಿನ್ ಅನ್ನ ಪ್ರಿಪೇರ್ ಮಾಡ್ತಿದ್ದ ಮೆಥಡ್ ಕೇಳಿದ್ರೆ ಹೆದರಬೇಕು ನೀವು. ಕೌಸ್ ಅಂಡ್ ಪಿಗ್ಸ್ ದೇ ಯೂಸ್ ಟು ಸೆಲೆಕ್ಟ್ by slaughtering them, by killing them, that insulin present in cows and pigs they used to give to diabetic patients. It was earlier method of isolation of insulin from cows and pigs they used to collect, and it was a treatment for the diabetic patient. But because of two issues, that process of isolation of insulin from these animals, it was totally stopped. One issue was, even though it was insulin, almost human insulin and cows and pigs insulin was almost same. But in some people, those who have taken such insulin within their body, it has led allergic reactions. ನಿಮಗೆ ಇನ್ನೊಂದು ಡೌಟ್ ಬರ್ಬೋದು, ಸರ್ ಎಷ್ಟೋ ಪ್ರಾಣಿಗಳಿದಾವೆ, ಎಲ್ಲದರಲ್ಲೂ ಕೂಡ ಪ್ಯಾಂಕ್ರಿಯಾಸ್ ಇದ್ದೇ ಇರುತ್ತೆ. ಕೊಲ್ಲದೆ ಇದ್ದ ಮೇಲೆ ಅವನು ಕೊಂದು ಅದ್ರ ಪ್ಯಾಂಕ್ರಿಯಾಸ್ ಇಂದ ಇನ್ಸುಲಿನ್ ತೆಗಿಬೇಕಿತ್ತು. ಕೌ ಪಿಗ್ಸೇ ಯಾಕೆ ಬೇಕಾಗಿತ್ತು ಅಂತ ಕೇಳಿದ್ರೆ, ಹ್ಯೂಮನ್ ಬೀಯಿಂಗಿನ ಇನ್ಸುಲಿನಿಗೂ ಕೌ ಮತ್ತೆ ಪಿಗ್ಗಳಿರೋ ಇನ್ಸುಲಿನಿಗೂ ಸಿಮಿಲಾರಿಟಿ ಇದೆ ಸ್ಟ್ರಕ್ಚರ್ ಅಲ್ಲಿ. ಹಾಗೆ ಏನು ಮಾಡ್ತಾ ಇದ್ರು, ಅದೇ ಇನ್ಸುಲಿನ್ ತೆಗೆದು ನಮಗೆ ಕೊಡ್ತಾ ಇದ್ರು ಟು ಕಂಟ್ರೋಲ್ ಡಯಾಬಿಟಿಸ್. ಆದರೆ ಕೆಲವರಲ್ಲಿ ಏನಾಗ್ತಿತ್ತು ಕೇಳಿದ್ರೆ ಅಲರ್ಜಿ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಇನ್ನೊಂದು ಸಮಸ್ಯೆ ಏನಂತಂದ್ರೆ, ಈ ಎರಡು ಅನಿಮಲ್ಸ್ಗೂ ಕೂಡ ಒಂದೊಂದು ಕಮ್ಯುನಿಟೀಸ್ ಅಲ್ಲಿ ಸ್ವಲ್ಪ ರಿಲಿಜಿಯಸ್ ಅನ್ನುವಂಥ ಫೀಲಿಂಗ್ಸ್ ಇದೆ. ನಿಮ್ಗೆ ಗೊತ್ತಿದೆ, ಕೌಸನ್ನ ನಾವು ಹಿಂದೂ ಕಮ್ಯುನಿಟಿ ಒಳಗಡೆ ಸ್ಯಾಕ್ರೆಡ್ ಅನಿಮಲ್ಸ್ ಅಂತ ಹೇಳ್ತೀವಿ. ನಿಮಗೆ ಸ್ಯಾಕ್ರೆಡ್ ಸ್ಪೀಸೀಸ್ ಅನ್ನೋ ಟಾಪಿಕ್ ಅನ್ನು ಹೇಳಬೇಕಾದ್ರೆ ನಾನು ಹೇಳಿದ್ದೀನಿ, ದ ಅನಿಮಲ್ಸ್ ವಿಚ್ ಆರ್ ಹ್ಯಾವಿಂಗ್ ರಿಲಿಜಿಯಸ್ ಬಿಲೀಫ್ಸ್, ಬಿಕಾಸ್ ಆಫ್ ದ್ಯಾಟ್ ವಿ ಆರ್ ಕನ್ಸರ್ವಿಂಗ್ ಅಂತ ಹೇಳಿದ್ರೆ ಅದನ್ನು ನಾವು ಸ್ಯಾಕ್ರೆಡ್ ಅನಿಮಲ್ ಅಂತ ಕರಿತೀವಿ. ಕೌಸನ್ನ ಕೊಲ್ತಾ ಇದ್ದಾರೆ ಅಂತ ಗೊತ್ತಾದ ಮೇಲೆ ಕೆಲವು ಕಮ್ಯುನಿಟೀಸ್ ಇಂದ ಪ್ರೊಟೆಸ್ಟ್ ಆಗೋಕೆ ಶುರುವಾಯಿತು.
ಹಂದಿಗಳನ್ನ ಕೊಲ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಕೆಲವು ಕಡೆ ಅದೊಂದಷ್ಟು ಇಶ್ಯೂಸ್ ಕ್ರಿಯೇಟ್ ಆಯಿತು. ಕೊನೆಗೆ ಇದು ಸವಾಸನೆ ಬೇಡ ಅಂತ ಹೇಳಿ ಇನ್ಸುಲಿನ್ ಪ್ರೊಡಕ್ಷನ್ ಹಿಂಗೆ ಮಾಡೋದು ನಿಲ್ಲಿಸ್ಬಿಟ್ರು. ಇನ್ಸುಲಿನ್ ಪ್ರೊಡಕ್ಷನ್ ನಂತರ ಡಯಾಬಿಟಿಸ್ ನಿಂತ್ಬಿಡುತ್ತೆ ಅಂತ ಹೇಳಿಲ್ವಲ್ಲ ನಾವು. ಮತ್ತು ಅವ್ರಿಗೆ ಏನು ಕೊಡೋದ್ರಿ ಅಂತಂದ್ರೆ, ನಾವು ಥ್ರೂ ಬಯೋಟೆಕ್ನಾಲಜಿ ವಿ ಆರ್ ಪ್ರೊಡ್ಯೂಸಿಂಗ್ ರೀಕಾಂಬಿನೆಂಟ್ ಇನ್ಸುಲಿನ್ ಅಂತ ಕರಿತೀವಿ. ಇಲಿ ಅನ್ನುವಂಥ ಒಂದು ಕಂಪನಿ ಬಯೋಟೆಕ್ನಾಲಜಿಯನ್ನು ಬಳಸಿ ಇನ್ಸುಲಿನ್ ಪ್ರೊಡಕ್ಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗಾಗಿ ಇವತ್ತು ನಾವು ಇನ್ಸುಲಿನ್ ನಮ್ಗೆ ಸಿಗ್ತಾ ಇದೆ, ಅಥವಾ ನಮ್ಮ ಪೇರೆಂಟ್ಸಿಗೂ ನಮ್ಮ ಗ್ರ್ಯಾಂಡ್ ಫಾದರ್ಗೂ ಗ್ರ್ಯಾಂಡ್ ಮದರ್ಗೂ ಕೊಡ್ತಿದ್ದೀವಿ ಅಂತಂದ್ರೆ, ವಿ ಮಸ್ಟ್ ಕ್ರೆಡಿಟ್ biotechnology for this. So how they will produce insulin through biotechnology ಅಂತಂದ್ರೆ, still you have to wait. Still we have not completed the topic. Still we are at beginning. We will explain you how insulin can be produced by using biotechnology. ಅಂದ್ರೆ ಇದೆಲ್ಲವೂ ನಾವು ಯಾವುದಕ್ಕೆ ಬೇಕಾಗಿರೋ ನಮಗೆ ಬೇಕಾಗಿರುವಂಥ ಡಿಸೀಸನ್ನ ಕಂಟ್ರೋಲ್ ಮಾಡೋದಕ್ಕೆ ಬೇಕಾಗಿರೋ ಕೆಮಿಕಲ್ ಪ್ರಿಪರೇಷನ್ಸ್ ಇದ್ರೆ ಅದನ್ನ ಬಯೋಟೆಕ್ನಾಲಜಿಯಿಂದ ನಾವು ಪಡ್ಕೊಳ್ತಾ ಇದ್ದೀವಿ. ಎರಡನೇದು ಜೀನ್ ಥೆರಪಿ ಅಂತ ಬರ್ತಿದೆ ನೋಡಿ. ಇದೊಂದು ತುಂಬಾ ಇಂಪಾರ್ಟೆಂಟ್ ಕ್ವಶನ್, 2 ಸರಿ ಬರುತ್ತೆ ಈ ವರ್ಷ. ರಿಪ್ಲೇಸ್ಮೆಂಟ್ ಆಫ್ ಡಿಫೆಕ್ಟೆಡ್ ಜೀನ್ ಬೈ ನಾರ್ಮಲ್ ಫಂಕ್ಷನಲ್ ಜೀನ್, ದಿಸ್ ಇಸ್ ಕಾಲ್ಡ್ ಬೈ ದ ನೇಮ್ ಜೀನ್ ಥೆರಪಿ. ಏನ್ ಕೆಲಸ? ಜೀನ್ ಅಂದ್ರೆ ಏನು ಅಂತ ನಿಮಗೆ ಗೊತ್ತಿರಬೇಕು. ಜೀನ್ ಅಂತ ಹೇಳಿದ್ರೆ ಡೆಫಿನೇಷನ್ ಕೇಳಬೇಕಾದ್ರೆ ಫಂಕ್ಷನಲ್ ಯೂನಿಟ್ ಆಫ್ ಹೆರಿಡಿಟಿ ಅಂತ ಕರಿತೀವಿ. Whatever the character that you are having now, from where you have got such character means from our parents, but how? Through the genes what we have received from them. Is it true or not? ಅದಕ್ಕೆ ನಾವು ಫಂಕ್ಷನಲ್ ಯೂನಿಟ್ ಆಫ್ ಇನ್ಹೆರಿಟೆನ್ಸ್ ಅಥವಾ ಫಂಕ್ಷನಲ್ ಯೂನಿಟ್ ಆಫ್ ಹೆರಿಡಿಟಿ ಅಂತ ಹೇಳೋದು. ಸರ್ ಜೀನ್ ಏನ್ ಕೆಲಸ ಮಾಡ್ತಾವ್ರಿ ಅಂತಂದ್ರೆ, ನಿಮ್ಮ ಕ್ಯಾರೆಕ್ಟರ್ನ ನಾನು ಕೇಳಿದ್ರೆ, ಲಿಸ್ಟ್ ಯುವರ್ ಕ್ಯಾರೆಕ್ಟರ್ ಅಂತ ನಾನೇ ಕ್ವಶನ್ ಕೇಳಿದ್ರೆ, ಡೆಫಿನೆಟ್ಲಿ ಪಾಸಿಟಿವ್ ನೆಗೆಟಿವ್ ಏನೊಂದು ಕ್ಯಾರೆಕ್ಟರ್ ಹೇಳ್ತೀವಿ, ಹೌದಾ? ಫಾರ್ ಎಕ್ಸಾಂಪಲ್ ನನ್ನ ಸ್ಕಿನ್ ಕಲರ್ ಹಿಂಗಿದೆ, ಅಥವಾ ನಮ್ಗೆ ಬೇಗ ಸಿಟ್ಟು ಬರುತ್ತೆ ನಮ್ಮ ಥರದಲ್ಲಿ ಯಾರು ಇದ್ರೆ, ಅಥವಾ ನೆಕ್ಸ್ಟ್ ಏನಾದರೂ ನಮಗೆ ಬೇಗ ನೋವಾಗುತ್ತೆ. ಇದೆಲ್ಲ ಕ್ಯಾರೆಕ್ಟರ್ ನಿಮ್ಗೆ ಹೇಗೆ ಬಂತು ಅಂತಂದ್ರೆ, ಫಾರ್ ಅವರ್ ಈಚ್ ಅಂಡ್ ಎವರಿ ಕ್ಯಾರೆಕ್ಟರ್ ಒನ್ ಆರ್ ಅದರ್ ಜೀನ್ ಈಸ್ ರೆಸ್ಪಾನ್ಸಿಬಲ್. ನಮ್ಮಲ್ಲಿರುವ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಕೂಡ ಒಂದು ಜೀನ್ ರೆಸ್ಪಾನ್ಸಿಬಲ್ ಆಗಿರುತ್ತೆ. ಸರ್ ಹೌ ಜೀನ್ ಕ್ಯಾನ್ ಕಂಟ್ರೋಲ್ ಅವರ್ ಕ್ಯಾರೆಕ್ಟರ್ ಮೀನ್ಸ್, ಈಚ್ ಅಂಡ್ ಎವರಿ ಜೀನ್ ದೇ ವಿಲ್ ಪ್ರೊಡ್ಯೂಸ್ one or other protein. That protein will decide your character. ಇದನ್ನೆಲ್ಲ ಮುಂದೆ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಅಂತ ಟಾಪಿಕ್ ಇದೆ, ಅಲ್ಲಿ ನಾವು ಹೇಳ್ಕೊಡ್ತೀವಿ. ಒನ್ ಜೀನ್ ಒನ್ ಪ್ರೋಟೀನ್ ಕಾನ್ಸೆಪ್ಟ್ ಅಂತ ಬರುತ್ತೆ. ಈಗ ನೀವೇ ಕೇಳ್ಕೊಬೇಕು, ಯು ನೀಡ್ ಟು ಆಸ್ಕ್ ಯುವರ್ಸೆಲ್ಫ್ ದಟ್ ಹೌ ಐ ಆಮ್ ಹ್ಯಾವಿಂಗ್ ದಿಸ್ ಕ್ಯಾರೆಕ್ಟರ್, ಬಿಕಾಸ್ ಮೈ ಕ್ಯಾರೆಕ್ಟರ್ ವಿಲ್ ನೆವರ್ ಬಿ ಸೇಮ್ when I can convince or when I compare my character with the rest of one. ನಿಮಗೆ ಗೊತ್ತಿರೋ ಯಾರೋ ಜೊತೆಗೆ ನನ್ನ ಕ್ಯಾರೆಕ್ಟರ್ನ ಕಂಪೇರ್ ಮಾಡಿದ್ರೆ ಡೆಫಿನೆಟ್ಲಿ ವಿ ವಿಲ್ ಫೈಂಡ್ ಲಾಟ್ ಆಫ್ ಡಿಫರೆನ್ಸಸ್. ಹೌ ಐ ಆಮ್ ಹ್ಯಾವಿಂಗ್ ದಿಸ್ ಕ್ಯಾರೆಕ್ಟರ್ ಮೀನ್ಸ್, ವಿ ಆರ್ ಹ್ಯಾವಿಂಗ್ ಸರ್ಟನ್ ಜೀನ್ಸ್, ದೇ ಆರ್ ಪ್ರೊಡ್ಯೂಸಿಂಗ್ ಸಮ್ ಪ್ರೋಟೀನ್, ದೋಸ್ ಪ್ರೋಟೀನ್ಸ್ ಆರ್ ಡಿಸೈಡಿಂಗ್ ಅವರ್ ಕ್ಯಾರೆಕ್ಟರ್. ಈಗ ಕ್ಯಾರೆಕ್ಟರ್ ಏನು ಬರುತ್ತೆ ಅಂತಂದ್ರೆ ನಮ್ಮ ಗುಣಗಳು ಏನೇನು ಅಂತ ಡಿಸೈಡ್ ಆಗಿರುತ್ತೆ. ಸರ್ ಈ ಜೀನ್ ಕರೆಕ್ಟ್ ಅದೇ ಸ್ಟ್ರಕ್ಚರಲಿ ದಟ್ ಜೀನ್ ಈಸ್ ಕರೆಕ್ಟ್ ಅಂತ ಹೇಳಿದ್ರೆ, ದೇ ವಿಲ್ ಪ್ರೊಡ್ಯೂಸ್ correct protein itself, our character will remain correct without any abnormalities. Unfortunately, the gene which is producing that protein, if it is abnormal, if it is defected, then ultimately gene is abnormal, means the corresponding protein will be abnormal. If the corresponding protein is abnormal, our character is also abnormal itself. ಸರ್ ಏನು ಮಾಡೋದು ಹಾಗೆ ಈ ಥರ ಆದರೆ ಏನು ಮಾಡೋದು ಅಂತ ಕೇಳಿದ್ರೆ, ಫಸ್ಟ್ ನೋಡ್ಕೋಬೇಕು ನಿಮ್ಮ ಕ್ಯಾರೆಕ್ಟರ್ ಅಬ್ನಾರ್ಮಲ್ ಆಗಿದೆ ಕಾರಣ ಏನು ಅಂತ ಡಾಕ್ಟರ್ ಚೆಕ್ ಮಾಡ್ತಾರೆ. ವೆನ್ ಕಂಪೇರ್ಡ್ ವಿತ್ ಅದರ್ ಪೀಪಲ್ ಯು ಆರ್ ಹ್ಯಾವಿಂಗ್ ಸಮ್ ಅನ್ಯೂಶುವಲ್ ಕ್ಯಾರೆಕ್ಟರ್ ದಟ್ ಶುಡ್ ನಾಟ್ ಬಿ ಸೀನ್ ಇನ್ ಕೇಸ್ ಆಫ್ ಹ್ಯೂಮನ್ ಬೀಯಿಂಗ್ ಇಟ್ಸೆಲ್ಫ್. ಲೆಟ್ ಅಸ್ ಕನ್ಸಿಡರ್, ನಿಮ್ಮಲ್ಲಿರೋ ಯಾವ ಕ್ಯಾರೆಕ್ಟರ್ ಮನುಷ್ಯರು ಇರಬಾರ್ದಾಗಿತ್ತು ಆ ಕ್ಯಾರೆಕ್ಟರ್ ನಿಮಗಿದೆ ಅಂತಂದ್ರೆ ಏನಾಗಿರ್ಬೋದು, ಅವನಿಗೆ ಹುಡುಕ್ತಾ ಹೋಗ್ತಾರೆ, ಓ ಯಾವುದೋ ಒಂದು ಪ್ರೋಟೀನ್ ಇಲ್ಲಿ ಸರಿ ಇಲ್ಲ. When compared with the other character, you are totally abnormal because of that protein ಅನ್ನೋದಂದ್ರೆ, ಸರಿ ಆ ಪ್ರೋಟೀನ್ ಅವರೆಲ್ಲ ಕರೆಕ್ಟ್ ಆಗಿದೆಯಲ್ಲ, ಇವ್ರಲ್ಲಿ ಮಾತ್ರ ಯಾಕೆ ಪ್ರೋಟೀನ್ ಸರಿ ಇಲ್ಲ ಅಂತಂದ್ರೆ ಆ ಪ್ರೋಟೀನ್ ಅನ್ನ ಪ್ರೊಡ್ಯೂಸ್ ಮಾಡ್ತಿರೋ ಜೀನಿಗೆ ಏನೋ ಆಗಿದೆ ಅಂತ ಏನ್ ಮಾಡ್ತಾರೆ, this abnormal or defected gene is to be replaced. ಸರ್ ರಿಪ್ಲೇಸ್ ಅಂತಂದ್ರೆ ಕಿತ್ತಾಗಲ್ಲ ಅಂತಲ್ಲ, ರಿಪ್ಲೇಸ್
ರಿಪ್ಲೇಸ್ ಅಂದ್ರೆ ಅರ್ಥ ಗೊತ್ತಿರ್ತಾನೆ, ರಿಮೂವಿಂಗ್ ಅಂತ ಹೇಳ್ತಿಲ್ಲ, ರಿಮೂವಿಂಗ್ ಆಫ್ ಜೀನ್ ಅಂತ ಬರ್ದಿದ್ರೆ ಬೇರೆ ಮಾತಾಡ್ತಾ ಇದೆ. ರಿಪ್ಲೇಸಿಂಗ್ ಅಂತಂದ್ರೆ abnormal genes that you have removed, instead of that you need to insert a normal gene. If gene is normal, protein will remain normal. If proteins are normal, ultimately your character will remain normal itself. ಅದು ನಾವು ಹೇಳಿದ್ರೆ ಸುಲಭ ಅಲ್ಲ, ಸಿಂಪಲ್. ಈಗ ಕಣ್ಣು ಹೋಗಿತ್ತು ಅನ್ನೋ ಕಾರಣಕ್ಕೆ ಇನ್ನೊಬ್ರು ಕಣ್ಣು ತಗೊಂಡು ಹಾಕೊಂಡಷ್ಟು ಸುಲಭವಾಗಿ ಸರ್ ನನ್ನ ಜೀನ್ ಸರಿ ಇಲ್ರಿ ಬೇರೆ ಯಾವ್ದಾದ್ರು ಒಳ್ಳೆ ಜೀನ್ ಹಾಕೊಂತೀನಿ ಅಂತಂದ್ರೆ ಕೇಳೋದಷ್ಟೇ ಈಸಿ, ಬಟ್ ಈ ಪ್ರೊಸೆಸರ್ ಎಲ್ಲ ತುಂಬಾ ಕಾಂಪ್ಲಿಕೇಟೆಡ್. ಸರ್ ನನಗೆ ಯಾಕೋ ಒಂಚೂರು ಕ್ಯಾರೆಕ್ಟರ್ ಚೇಂಜ್ ಕಾಣಿಸ್ತದೆ, ನಾನು ಜೀನ್ ಥೆರಪಿ ಮಾಡಿಸ್ಕೊಳ್ಳೋ ಅಂತ ಕೇಳೋದಲ್ಲ. ಲಾಸ್ಟ್ ಆಪ್ಷನ್ ಗೊತ್ತಿರಲಿ, ಆಲ್ ಅದರ್ ಟ್ರೀಟ್ಮೆಂಟ್ ಮೆಥಡ್ಸ್ ವರ್ ಗಿವನ್, ಸ್ಟಿಲ್ ಪೇಷಂಟ್ ಈಸ್ ನಾಟ್ ನಾರ್ಮಲ್. Either he or she is having that problem, there is no other any method of treatment. As a last method of treatment, gene therapy can be employed. ನಾನು ಜೀನ್ ಥೆರಪಿ ಬಗ್ಗೆ ಪಾಠ ಮಾಡಕ್ಕೆ ಹೊರಟಿಲ್ಲ, ಬಯೋಟೆಕ್ನಾಲಜಿ ಇದು ಒಂದು ಅಡ್ವಾಂಟೇಜ್ ಅಂತ ಹೇಳೋದಕ್ಕೆ ಹೊರಟಿದ್ವಿ. ನೀವೇನ್ ಮಾಡ್ಬೋದು, the gene which is abnormal, which is damaged, which is defected, that can be replaced with normal functional gene. This mechanism is called by the name gene therapy. ಸಿಂಪಲ್. ಅಶಾಂತಿ ಡಿಸಿಲ್ವಾ ಅಂತ ಹೇಳಿ ಶ್ರೀಲಂಕಾದ ಒಬ್ಬರು ಹುಡುಗಿ, ಶ್ರೀಲಂಕಾ ಅಂತ ಕೇಳಿದ್ರೆ ಅಂತ ಅನ್ಕೊಂಡಿದ್ದೀನಿ, ಆ ಕಂಟ್ರಿಲಿ 4 ವರ್ಷದ ಹುಡುಗಿ. ನೀವೇ ಯೋಚನೆ ಮಾಡ್ತಾ ಬನ್ನಿ, ಈ ಇಮ್ಯುನಿಟಿ ಅನ್ನೋದು ಹುಡುಗರಲ್ಲಿ ಸ್ವಲ್ಪ ಕಡಿಮೆನೇ ಇರುತ್ತೆ. ಈಗ ಕೋವಿಡ್ ನೀವು ಆ ಥರ ಬೀದಿ ಸುತ್ತುತ್ತಿರಲ್ಲ ಈ ಟೈಮಲ್ಲೂ, ಚಿಕ್ಕ ಮಕ್ಕಳನ್ನ ಹೊರಡೆ ಕರ್ಕೊಂಡು ಹೋಗ್ತೀನಿ ಯಾಕೆ ಧೈರ್ಯ ಮಾಡಲ್ಲ ನೀವು ಕೇಳಿದ್ರೆ, ಸರ್ ಅವ್ರು ಸೆನ್ಸಿಟಿವ್ ಇರ್ತಾರೆ, ಇಮ್ಯುನಿಟಿ ಸ್ವಲ್ಪ ಲೋ ಇರ್ತದೆ. ಅಂದರೆ ಚಿಕ್ಕ ಹುಡುಗರಲ್ಲೇ ನ್ಯಾಚುರಲ್ ಆಗಿ ಇಮ್ಯುನಿಟಿ ಲೋ, ಅಂಥದ್ರಲ್ಲಿ ಆ ಅಶಾಂತಿ ಡಿಸಿಲ್ವಾ ಅನ್ನುವಂಥ ಹುಡುಗಿಗೆ ಸ್ಕಿಡ್ ಅನ್ನುವಂಥ ಒಂದು ಡಿಸೀಸ್ ಬಂದ್ಬಿಡುತ್ತೆ, ಸಿವಿಯರ್ ಕಂಬೈನ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಅಂತ ಕರೀತಾರೆ. ತುಂಬ ರೇರ್ ಕಾಯಿಲೆ ಇದು. ಸಿಂಪಲ್. ಬಂದಿರೋದು ಯಾರಿಗೆ, ಅಶಾಂತಿ ಡಿಸಿಲ್ವಾ ಅನ್ನುವಂಥ ಸ್ಮಾಲ್ ಬಾಯ್ಗೆ, ಆ್ಯಂಡ್ ಶಿ ವಾಸ್ ಜಸ್ಟ್ 4 years old. Simple. Naturally, in case of kid, immunity would be low, and she is having that immunodeficiency disorder itself. Almost ಅವಳು ಸತ್ತೇ ಬಿಟ್ಟಿರು ಅನ್ನೋ ತನಕ ಹೋಗಿತ್ತು ಕಂಡೀಷನ್. ಆಗ ಜೀನ್ ಥೆರಪಿನ ಶುರು ಮಾಡ್ತಾರೆ. ಆ ಸ್ಕಿಡ್ ಅನ್ನೋ ಕಾಯಿಲೆಗೆ ಜೀನ್ ಥೆರಪಿ ಟ್ರೀಟ್ಮೆಂಟನ್ನು ಶುರು ಮಾಡ್ತಾರೆ. ಅವರಿಗೆ ಯಾವ ಜೀನ್ ಅಬ್ನಾರ್ಮಲ್ ಅಂತ ಕಂಡುಹಿಡಿಯೋದಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ಯಾಕೆಂದ್ರೆ ನಮ್ಮಲ್ಲಿ 30,000 to 40,000 ಜೀನ್ಸ್ ಇದೆ ನೆನಪಿರೋ. ಎಲ್ಲ ಜೀನ್ಸನ್ನು ಹುಡುಕ್ಬೇಕಲ್ಲ ಅವರು. ದೇ ನೀಡ್ ಟು ಸ್ಕ್ಯಾನ್ ಆಲ್ ದ ಜೀನ್ಸ್ ವಿಚ್ ಜೀನ್ ಇಸ್ ಅಬ್ನಾರ್ಮಲ್, ಬಿಕಾಸ್ ಆಫ್ ದಟ್ ಶಿ ಹ್ಯಾಸ್ ಗಾಟ್ ದಿಸ್ ಡಿಸೀಸ್. ಕೊನೆಗೆ ಗೊತ್ತಾಗುತ್ತೆ ಜೀನ್ ಕಾಲ್ಡ್ ಬೈ ದ ನೇಮ್ ADA, that gene was abnormal, which is normal in case of us. ಸರ್ ನಂಗೆ ಕರೆಕ್ಟ್ ಆಗೋದ್ರಿ ಅಲ್ಲ ಅಂತಂದ್ರೆ ಇನ್ನಲ್ಲ ಆ ಜೀನ್ ಸರಿ ಇದೆ, ಬಟ್ ಅವಳಿಗೆ ಯಾಕೆ ಕಾಯಿಲೆ ಬಂತು ಅಂತ ಕೇಳಿದ್ರೆ ಯಾವ ಜೀನ್ ಫಂಕ್ಷನ್ ಆಗಿ ಇರಬೇಕಾಗಿತ್ತು ಆ ಜೀನ್ ಏನಾಗಿತ್ತು ಅವಳಲ್ಲಿ ಕೇಳಿದ್ರೆ ಡಿಫೆಕ್ಟೆಡ್ ಆಗಿತ್ತು. ಅದನ್ನು ಕಂಡುಹಿಡಿಯೋದಕ್ಕೆ ತುಂಬ ಟೈಮ್ ಬೇಕಾಯಿತು. ಕೊನೆಗೂ ಬಿಕಾಸ್ ಆಫ್ ವಿಚ್ ರೀಸನ್ ಶಿ ಗಾಟ್ ಸ್ಕಿಡ್ ಅಂತ ಗೊತ್ತಾಗುತ್ತೆ. ಆ ಡಿಫೆಕ್ಟೆಡ್ ಜೀನ್ ನ ರಿಪ್ಲೇಸ್ ಮಾಡಿ ಫಂಕ್ಷನಲ್ ಜೀನ್ ನ ಟ್ರಾನ್ಸ್ಫರ್ ಮಾಡಿ ಅವ್ರ ಜೀವನ ಉಳಿಸ್ತಾರೆ. ಇದು ಸಾಧ್ಯ ಆಗಿದೆ ಹೇಗೆ ಕೇಳಿದ್ರೆ ಜೀನ್ ಥೆರಪಿಯಿಂದ. ಆ ಜೀನ್ ಥೆರಪಿ ಕೂಡ ಒನ್ ಆಫ್ ದ ಇಂಪಾರ್ಟೆಂಟ್ ಸೆಕ್ಟರ್ ಇನ್ ಮೆಡಿಕಲ್ ಟೆಕ್ನಾಲಜಿ. ವಾಟ್ ಇಸ್ ಜೀನ್ ಥೆರಪಿ ದೆನ್? ಇಟ್ ಇಸ್ a process of replacement of defected gene by normal functional gene. This is called by the name gene therapy. ಇದನ್ನು ಕೂಡ ನೀವು ಕೇಳಿದ್ರ ಅಂತ ಅನ್ಕೊಂಡಿದ್ದೀನಿ. DNA ಫಿಂಗರ್ ಪ್ರಿಂಟಿಂಗ್ ಅಂತ ಕರಿತೀವಿ. ಫಿಂಗರ್ ಪ್ರಿಂಟ್ ಬೇರೆ, DNA ಫಿಂಗರ್ ಪ್ರಿಂಟ್ ಬೇರೆ. ಫಿಂಗರ್ ಪ್ರಿಂಟ್ ಅಂದ್ರೆ ನಿಮ್ಗೆ ಏನ್ ತಲೆಗೆ ಬರಬೇಕು? ಫಿಂಗರ್ ಪ್ರಿಂಟ್ why it is special ಅಂತ ಕೇಳಿದ್ರೆ, why it is special means the fingerprint of one person, it cannot be matched with fingerprint of another, which is quite unique for me. For example, this is my thumb impression. What is its peculiarity ಅಂತ ಕೇಳಿದ್ರೆ, this fingerprint what I am having with me, this cannot be compared with anyone because it is unique for me. ಇದನ್ನ ನಾವು ಫಿಂಗರ್ ಪ್ರಿಂಟಿಂಗ್ ಅಂತ ಕರಿತೀವಿ. ರೆಸಿಪೈಡ್ ಅಲ್ಲಿ ಬರೆದು ಫಿಂಗರ್ ಪ್ರಿಂಟಿಂಗ್ ಅಂತಲ್ಲ, DNA ಫಿಂಗರ್ ಪ್ರಿಂಟಿಂಗ್ ಅಂತ ಕರಿತೀವಿ. ನೀವು ID ಕಾರ್ಡ್ ಅನ್ನು ಯಾಕೆ ಹಾಕೊಳ್ತೀರಾ ಅಂತ ಕೇಳಿದ್ರೆ ಐಡೆಂಟಿಫಿಕೇಶನ್. ಹೌದು, ಫಾರ್ ಐಡೆಂಟಿಫಿಕೇಶನ್ ಪರ್ಪಸ್ ಏನು ಮಾಡ್ತೀವಿ, we will wear ID card, through that you can identify the person. Even though I don't know the name of these two guys, let us consider, but I can call their names if I see the ID card if they were happy. ಇವತ್ತು ನನಗೆ ಇಬ್ಬರ ಹೆಸರು ಗೊತ್ತಿಲ್ಲ ನನಗೆ, ಬಟ್ ID ಕಾರ್ಡ್ ಹಾಕೊಂಡ್ರೆ ಹಿಂಗೆ ನೋಡಿ ಹೇಳ್ಬಿಡ್ತೀನಿ ನಾನು, ಇವನೇ ಅಂತ ಹೇಳಿ. ಅದು ಐಡೆಂಟಿಫಿಕೇಶನ್ ಆಫ್ ದ ಪರ್ಸನ್ with the help of their ID card. ಅದೇ
ಐಡೆಂಟಿಫಿಕೇಶನ್ ಆಫ್ ಎ ಪರ್ಸನ್ at his DNA level ಅಂತ ಕರೆದ್ರೆ ಅದನ್ನ DNA fingerprinting ಅಂತ ಕರಿತೀವಿ. Identification of a person at his molecular level or identification of a person at his genetic level or identification of a person at his DNA level ಅಂತ ಹೇಳೋದಾದ್ರೆ that is called by the name DNA fingerprinting ಅಂತ ಕರಿತೀವಿ. ಸರ್ ನಮ್ಮ ಥಂಬ್ ಇಂಪ್ರೆಷನ್ ಒಬ್ಬರಲ್ಲಿ ಇದ್ದಂಗೆ ಇನ್ನೊಬ್ಬರಲ್ಲಿ ಇರಲ್ಲ. ನಮ್ಮ DNA ನು ಹಾಗೆ ನಾ ಕೇಳಿದ್ರೆ ಹಂಗಲ್ಲ. 99% of DNA which is present in all of us which is same. ಅರೆ ಹೆಂಗ್ರಿ ಅದು ನಾನಿದ್ದಂಗೆ ಅವರಿಲ್ಲ ಅವರಿದ್ದಂಗೆ ಮತ್ತೊಬ್ಬರಿಲ್ಲ ಮತ್ತೆ DNA ಎಲ್ಲರೂ ಒಂದೇ ತರ ಇರುತ್ತೆ ಅಂತ ಹೇಳ್ತಿರಲ್ಲ ಕೇಳಿದ್ರೆ ನಾನು ಹೇಳಿದ್ದು 99% ರಿಮೈನಿಂಗ್ 1% of DNA which is unique for us ಅದನ್ನ VNTRS ಅಂತ ಕರೀತಾರೆ. ವೇರಿಯಬಲ್ ನಂಬರ್ ಟ್ಯಾಂಡಮ್ ರಿಪೀಟ್ಸ್ ಅಂತ ಕರೀತೀವಿ. VNTR of sequence, VNTR sequence of the DNA. This is unique for each and every individual. ಈಗ ನನ್ನಲ್ಲಿರುವಂತ VNTR sequence ಜಗತ್ತಲ್ಲಿ ಯಾರಲ್ಲೂ ಇಲ್ಲ. I can't match my VNTR DNA with any one of us. Just like my thumb impression, this VNTR sequence of the DNA, this is unique for me. ಹಾಗಾಗಿ ಫಿಂಗರ್ ಪ್ರಿಂಟ್ ನೋಡೋದ್ರಿಂದ ಏನು ಗೊತ್ತಾಗುತ್ತೆ ಅಂದ್ರೆ ಯುನಿಕ್ನೆಸ್ ಹೇಗೆ ಗೊತ್ತಾಗುತ್ತೋ ಅದೇ VNTR ಸೀಕ್ವೆನ್ಸ್ ಅನ್ನು ನೋಡೋದ್ರಿಂದ ಆ ವ್ಯಕ್ತಿಯ ಯುನಿಕ್ನೆಸ್ ಗೊತ್ತಾಗುತ್ತೆ. ಎಷ್ಟೋ ಕ್ರೈಮ್ಗಳು ನಡೆದಾಗ ನಮ್ಗೆ ಯಾವುದೊಂದು ಕೊಲೆ ಆಗಿದೆ ಅಂತ ಅನ್ಕೋಣ, ಕೊಲೆಗೆ ಯಾವ ಎವಿಡೆನ್ಸ್ ಕೂಡ ಇಲ್ಲ, ಯಾರು ಸತ್ತಿದ್ದಾರೆ ಅಂತಲೂ ಗೊತ್ತಿಲ್ಲ, ಕೊಲೆ ಯಾರು ಮಾಡಿದಾರೋ ಅಂತಲೂ ಗೊತ್ತಿಲ್ಲ. ಇಂಥ ಸಂದರ್ಭ ಬಂದಾಗ ಅಥವಾ ಒಂದು ಪ್ಲೇನ್ ಕ್ರ್ಯಾಶ್ ಆಗಿದೆ ಅಂತ ಅನ್ಕೋಣ, ಅನ್ಫಾರ್ಚುನೇಟ್ಲಿ ಅದೊಂದು ಇನ್ಸಿಡೆಂಟ್ ಆದಾಗ ಬಾಡಿ ಫುಲ್ ಬರ್ನ್ ಆಗೋಗುತ್ತೆ. ಬರ್ನ್ ಆದ ಬಾಡಿನ ನೀವು ಯಾವ ನೋಡಿದ್ರು ಒಂದೇ ಥರನೇ ಕಾಣಿಸುತ್ತೆ, ಹೌದು? ಅಂಥ ಟೈಮಲ್ಲಿ ಇದು ಯಾರು ಅಂತ ಹೆಂಗೆ ಕಂಡುಹಿಡಿತೀರಿ? ಅಂಥ ಟೈಮಲ್ಲಿ ಅಥವಾ ನಿಮ್ಮ ಮನೆ ಸುತ್ತಮುತ್ತನೇ ಯಾವುದೋ ಒಂದು ಚಿಕ್ಕ ಹುಡುಗ ಒಂದು 2 ವರ್ಷದಲ್ಲೇ ಮಿಸ್ ಆಗಿದ್ದಾನೆ ಅಂತ ಅನ್ಕೋಣ. ವೆನ್ ಹಿ ವಾಸ್ ಜಸ್ಟ್ 2 years old, ಬಿಕಾಸ್ ಆಫ್ ಸಮ್ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಹಿ ರನ್ ಅವೇ ಫ್ರಮ್ ದ ಫ್ಯಾಮಿಲಿ. ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಅಂತ ಅನ್ಕೊಂಬೇಡ. ಒಂದು 20 ವರ್ಷ ಆದ್ಮೇಲೆ ಒಬ್ಬ ವ್ಯಕ್ತಿ ಬರ್ತಾನೆ, ನಾನು 2 ವರ್ಷ ಇದ್ದಾಗ ಈ ಮನೆಯಿಂದ ಓಡೋಗಿದ್ದೆ, ನನಗೆ ಯಾರೋ ಹೇಳಿದ್ರು ನೀವು ಇಲ್ಲೇ ಇದ್ದೀರಿ ಅಂತ ನಾನು ಬಂದೆ ಅಂತ ಹೇಳ್ತಾನೆ ಅಂತ ಅನ್ಕೋಣ. ಫೇಸಲ್ಲಿ ಅಂತೂ ಗೊತ್ತಾಗಲ್ಲ, ಯಾಕಂದ್ರೆ 2 ವರ್ಷ ಇಲ್ಲಿ 20 ವರ್ಷ ಆಯ್ತು. ಖುಷಿ ಆಗುತ್ತೆ ಫ್ಯಾಮಿಲಿ ಮೆಂಬರ್ಗೆ, ಆಯ್ತು ಬಾರಪ್ಪ ನೀನೇ ಕಳೆದೋಗಿದ್ದು ಸೇರಿಸ್ಕೊಂಡು. ಅದಾಗ 2 ದಿನ ಆದ್ಮೇಲೆ ಮತ್ತೊಬ್ಬ ಹುಡುಗ ಬರ್ತಾನೆ, ಇದೇ ಕಥೆನೇ ರಿಪೀಟ್ ಮಾಡ್ತಾನೆ. ನಾನು 2 ವರ್ಷ ಆದಾಗ ಈ ಮನೆಯಿಂದ ತರಿಸ್ಕೊಂಡಿದ್ದೆ, ನಾನು ಆ ಊರಲ್ಲಿದ್ದೆ, ನೀವು ಇಲ್ಲೇ ಇದ್ದೀರಿ ಗೊತ್ತಾಯ್ತು, ನಾನು ಈಗ ವಾಪಸ್ ಬಂದಿದ್ದೀನಿ ಅಂತ ಹೇಳಿ. ಹಿಂದಿನ ಹಿಸ್ಟ್ರಿ ಕೇಳೋಣ ಅಂದ್ರೆ ಆ ಮಗು 2 ವರ್ಷ, ಅದಕ್ಕೇನು ಜಾಸ್ತಿ ನೆನಪಿರಲ್ಲ. ಕಳೆದೋಗಿದ್ದು ಒಂದೇ ಹುಡುಗ, ಬಂದಿರೋದು 2. ಇಂಥ ಸಂದರ್ಭದಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಏನು ಮಾಡಬೇಕು? ಬೇರೆ ಆಪ್ಷನ್ ಇಲ್ಲ, ದೇ ಹ್ಯಾವ್ ಟು ಕಂಡಕ್ಟ್ DNA ಫಿಂಗರ್ ಪ್ರಿಂಟಿಂಗ್. ಪೇರೆಂಟ್ಸಿನ DNA ಹೇಗಿದೆ, ಆಗ ಬಂದಿರೋ ಹುಡುಗನ DNA ಹೇಗಿದೆ ಕಂಪೇರ್ ಮಾಡಿ ನೋಡ್ಬೇಕು. ನಮ್ಮ ಕ್ಯಾರೆಕ್ಟರ್ ಹೆಂಗೆ ಬರುತ್ತೆ ಅಂತ ಗೊತ್ತಿದೆ ತಾನೇ ನಮಗೆ. ಈಗ A ಮತ್ತೆ B ಬೋತ್ ಆರ್ ಪೇರೆಂಟ್ಸ್, C ಇಸ್ ಎ ಚೈಲ್ಡ್ ಅಂತ ಅನ್ಕೋಣ. ಏನ್ ಮಾಡ್ತಾರೆ ಗೊತ್ತಾ? ಪೇರೆಂಟ್ಸಿನ DNA ನ ನೋಡ್ಕೊಳ್ತಾರೆ, ಹೇಗಿದೆ DNA ಪ್ಯಾಟರ್ನ್. ಇಬ್ಬರದು ಫಾದರ್ ಮತ್ತೆ ಮದರ್ದು DNA ಪ್ಯಾಟರ್ನ್ ನ ನೋಡ್ಕೋಬೇಕು. ಆ ಮಗು ಏನ್ ಬಂದಿದೆಯಲ್ಲ ಅದ್ರ DNA ಪ್ಯಾಟರ್ನ್ ನ ಚೆಕ್ ಮಾಡಬೇಕು. ಕ್ಯಾರೆಕ್ಟರ್ ಹೇಗೆ ಬರುತ್ತೆ ಅಂತ ನಿಮ್ಗೆ ಗೊತ್ತಿದೆ. 50% of our character that we will get from our father and remaining 50% of the character from our mother. ಸರಿ, ಮ್ಯಾಚ್ ಮಾಡ್ತಾರೆ. ಆ ಹುಡುಗನಲ್ಲಿ 50% DNA ಫಾದರ್ಗೆ, 50% DNA ಮದರ್ಗೆ ಏನಾದರೂ ಮ್ಯಾಚ್ ಆಯಿತು ಅಂತಂದ್ರೆ ಆ ಹುಡುಗನೇ ಆ ಫ್ಯಾಮಿಲಿ ಮೆಂಬರ್. ಈಗ ಇನ್ನೊಬ್ಬ ಬಂದಿದ್ದಾನಲ್ಲ, ಅವನು ಕೂಡ DNA ಚೆಕ್ ಮಾಡಬೇಕು. ಈ ಫಾದರ್ ಈ ಮದರ್ ಆ ಹುಡುಗನಿಗೂ DNA ಮ್ಯಾಚೇ ಆಗ್ತಿಲ್ಲ ಅಂತಂದ್ರೆ ಯಾರು ಸುಳ್ಳು ಹೇಳಿ ಆ ಹುಡುಗನ ಕಳಿಸಿದ್ದಾರೆ ಅಂತಾನೆ ಅರ್ಥ. ಯಾಕೆಂದ್ರೆ ನೀವು ಸುಳ್ಳು ಹೇಳ್ಬೋದು, ನಿಮ್ಮ DNA ಯಾವತ್ತೂ ಸುಳ್ಳು ಹೇಳೋದು. ಹಾಗಾಗಿ ಐಡೆಂಟಿಫಿಕೇಶನ್ ಆಫ್ ಎ ಪರ್ಸನ್ ಬೇಸ್ಡ್ ಆನ್ ಹಿಸ್ DNA, ದಟ್ ಇಸ್ ಕಾಲ್ಡ್ ಬೈ ದ ನೇಮ್ DNA ಫಿಂಗರ್ ಪ್ರಿಂಟಿಂಗ್. ಅದರಲ್ಲೂ 99% DNA ಎಲ್ಲರೂ ಸೇಮೇ ಇರುತ್ತೆ, ಅದರ ಬೇಸಿಸ್ ಮೇಲೆ ಏನು ಮಾಡೋಕ್ಕಾಗಲ್ಲ. ಅದು ಉಳಿದ 1% DNA ಏನಿದೆ ದಟ್ ಈಸ್ ಯೂನಿಕ್ ಫಾರ್ ದ ಪರ್ಸನ್. ಇದ್ರ ಬಗ್ಗೆ ಡೀಟೇಲ್ ಎಲ್ಲವೂ ನಿಮಗೆ ಬೇರೆ ಟಾಪಿಕ್ ಕಲಿಸ್ಕೊಡ್ತಾರೆ. ಈ DNA ಫಿಂಗರ್ ಪ್ರಿಂಟಿಂಗ್ ಕೂಡ ನಾನು ಹೇಳಿದಾಗೆ ಡಿಸ್ಪ್ಯೂಟೆಡ್ ಪೇರೆಂಟೇಜ್, ಯಾರ ಮಗ ಯಾರ ಹೆಂಡತಿ ಯಾರ ಗಂಡ ಈ ಥರದ ಕನ್ಫ್ಯೂಷನ್ ಶುರುವಾದಾಗ ಡೆಡ್ ಬಾಡಿ ಐಡೆಂಟಿಫಿಕೇಶನ್ ಮಾಡಬೇಕಾದ್ರೆ ಇನ್ನೊಂದಿದೆ, ಇಲ್ಲೀಗಲ್ ಇಮಿಗ್ರೇಷನ್ ಅಂತ ಕರಿತೀವಿ. ಈ ಬಾರ್ಡರ್ಸ್ ಎಲ್ಲ ಏನಾಗುತ್ತೆ ಅಂದರೆ ನಿಮ್ಗೆ ಗೊತ್ತಿದೆ, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗಬೇಕು ಅಂತಂದ್ರೆ ಅದಕ್ಕೆ ವೀಸಾ ಇರಬೇಕು, ಪಾಸ್ಪೋರ್ಟ್ ಇರಬೇಕು,
ಬಟ್ ಈ ಬಾಂಗ್ಲಾದೇಶ ಬಾರ್ಡರ್ ಏನಾಗುತ್ತೆ ಅಂತಂದ್ರೆ ಬಿಕಾಸ್ ಆಫ್ ಅವರ್ ರೂಟ್ ಹೋಲ್ ಇಟ್ಸ್ ಸಮ್ ಅದರ್ ಪೀಪಲ್ ಫ್ರಮ್ ಬಾಂಗ್ಲಾದೇಶ್ they could escape from their border and they will enter into India itself. They will not be having any proof to show that they were Indian. ಬಂದು ಸೇರ್ಕೊಂಡ್ಬಿಡ್ತಾರೆ ಫ್ಯಾಮಿಲೀಸ್ ಒಳಗಡೆ. ಒಂದು 2 ವರ್ಷ ಯಾವ ಫ್ಯಾಮಿಲಿ ಒಳಗಡೆ ಸೇರ್ಕೊಳ್ತಾರೆ, ನಿಧಾನಕ್ಕೆ ಏನೋ ಗ್ಯಾಮ್ಲಿಂಗ್ ಮಾಡಿ ಆಧಾರ್ ಕಾರ್ಡು ವೋಟರ್ ಪ್ರೂಫ್ ಎಲ್ಲ ಮಾಡ್ಕೊಂಡ್ಬಿಡ್ತಾರೆ. ನಾವು ಇಂಡಿಯನ್ಸ್ ಅಂತ ಪ್ರೂವ್ ಮಾಡ್ಕೊಳ್ತಾರೆ, ನಮ್ಮ ಫೆಸಿಲಿಟೀಸ್ ಎಲ್ಲ ಅವರೇ ತಗೊಳ್ತಾರೆ. ಇಂಥ ಕಂಡೀಷನ್ ಅವ್ರು ಇಂಡಿಯನ್ ಹೌದು ಅಲ್ವಾ ಕಂಡುಹಿಡಿಬೇಕು ಅಂತ ಅನ್ಕೊಳ್ಳೋದಾದ್ರೆ ಅವ್ರು ಹೇಳ್ತಾರೆ ನಾನು ಇವ್ರ ಮಗ ಏನು ಕೊಡ್ತಾನ, ಅವಾಗ ಏನ್ ಮಾಡ್ಬೇಕು, ಯಾರ ಮಗ ಅಂತ ಹೇಳ್ತಿದಾನಲ್ಲ ಅವ್ರ DNA-ನ ಇವನ್ DNA-ನ ಮ್ಯಾಚ್ ಮಾಡ್ಬೋದು. ಒಂದು ವೇಳೆ ಆ ಫಾದರ್ ಮದರಿಗೆ ಹುಟ್ಟಿದ ಮಗ ಆಗಿದ್ರೆ DNA ಮ್ಯಾಚ್ ಆಗೇ ಆಗುತ್ತೆ. ಬಾಂಗ್ಲಾದೇಶದ ಕದ್ದು ಓಡಿಕೊಂಡು ಇಲ್ಲಿ ಕೂತಿರೋದಾಗಿದ್ರೆ DNA ಮ್ಯಾಚ್ ಆಗಲ್ಲ. ಅಂತ ಕಂಡೀಷನ್ ಅವ್ನು ಏನ್ ಮಾಡ್ಬೇಕು, ವಿ ಶುಡ್ ಸೆಂಡ್ ಹಿಮ್ ಬ್ಯಾಕ್ ಟು ದೇರ್ ರೆಸ್ಪೆಕ್ಟಿವ್ ಕಂಟ್ರಿ. ಇದನ್ನು ಕಂಡುಹಿಡಿಯಬೇಕು ಅಂತಂದ್ರೆ DNA fingerprinting is must. These are all the different advantages of medical technology. Industrial biotechnology ಅಂತ ಇರುತ್ತೆ. That means various product that we are producing in case of our industries which is based on biotechnological procedures. ಎಷ್ಟೋ ಪ್ರಾಡಕ್ಟ್, ಫಾರ್ ಎಕ್ಸಾಂಪಲ್ ಅದೆಷ್ಟೋ ಪ್ರೋಟೀನ್ಸ್ ಇರ್ಬೋದು, ಎನ್ಸೈಮ್ಸ್ ಇರ್ಬೋದು, ಅಥವಾ ಟ್ರೀಟ್ಮೆಂಟ್ಗೆ ಬೇಕಾಗಿರೋ ಹಾರ್ಮೋನ್ಸ್ ಇರ್ಬೋದು, ಇದೆಲ್ಲವನ್ನೂ ಕೂಡ ಲಾರ್ಜ್ ಸ್ಕೇಲ್ ಅಲ್ಲಿ ನಾವು ಪ್ರೊಡ್ಯೂಸ್ ಮಾಡ್ತಿದ್ದೀವಿ ಇನ್ ಕೇಸ್ ಆಫ್ ಅವರ್ ಇಂಡಸ್ಟ್ರೀಸ್. ಅದನ್ನು ಕೂಡ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರೀಸ್ ಅಂತಾನೆ ಕರಿತೀವಿ. ಅಂದ್ರೆ ಮೆಡಿಸಿನ್ಸ್ ಅನ್ನ, ಕ್ಯಾಪ್ಸೂಲ್ಸ್ ಅನ್ನ ಅಥವಾ ಟ್ಯಾಬ್ಲೆಟ್ಸ್ ಅನ್ನ, ಸಿರಪ್ಸ್ ಅನ್ನ ಪ್ರೊಡ್ಯೂಸ್ ಮಾಡುವಂತ ಇಂಡಸ್ಟ್ರೀಸ್ ಗಳೇನಿರುತ್ತೆ ಅಲ್ಲಿ ಬೇರೆ ಬೇರೆ ಸ್ಟೆಪ್ಸ್ ಗಳಲ್ಲಿ ಬಯೋಟೆಕ್ನಾಲಜಿಕಲ್ ಪ್ರೊಸೀಜರ್ಸ್ ಅನ್ನ ಬಳಸ್ತಾರೆ. ನೀವು ಯಾವುದೇ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿನ ನೋಡಿದ್ರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇರುತ್ತೆ. ಅದರಲ್ಲಿ ಬಯೋಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ ಅಂತ ಒಂದಿರುತ್ತೆ, ಮೈಕ್ರೋಬಯಾಲಜಿ ಡಿಪಾರ್ಟ್ಮೆಂಟ್ ಅಂತ ಒಂದಿರುತ್ತೆ, ಬಯೋಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ಅಂತಾನೆ ಇರುತ್ತೆ. ಅಂದ್ರೆ ಯಾವುದೋ ಒಂದು ರಾ ಮೆಟೀರಿಯಲ್ ಇಂದ ಪ್ರಾಡಕ್ಟ್ ಆಗಿ ಜನರೇಟ್ ಆಗಬೇಕು ಅಂತಂದ್ರೆ ಥ್ರೂ ಬಯೋಟೆಕ್ನಾಲಜಿಕಲ್ ಪ್ರೊಸೀಜರ್ಸ್ ಏನಿದೆ ಅದನ್ನ ಫಾಲೋ ಮಾಡಿದ್ರಷ್ಟೇ ಇಟ್ ಈಸ್ ಪಾಸಿಬಲ್ ಟು obtain these important products. ಈವನ್ ಪ್ರೊಡಕ್ಷನ್ ಆಫ್ ಆಲ್ಕೋಹಾಲ್, ಈಥೈಲ್ ಆಲ್ಕೋಹಾಲ್ ಫರ್ಮೆಂಟೇಷನ್ ಏನ್ ಮಾಡ್ತಿರಲ್ಲ, ಫರ್ಮೆಂಟೇಷನ್ ಗೊತ್ತಿದೆ ಅಂತ ಅನ್ಕೊಂಡಿದ್ವಿ. ರಾ ಮೆಟೀರಿಯಲ್ಸ್ ಯಾವುದೇ ಆಗಿರಲಿ, ಡಿಸ್ಟಿಲ್ಡ್ ಆಗಿರಲಿ ಅಥವಾ ಅನ್ಡಿಸ್ಟಿಲ್ಡ್ ಆಲ್ಕೋಹಾಲಿಕ್ ಡ್ರಿಂಕ್ಸ್ ಆಗಿರಲಿ, ಆಲ್ಕೋಹಾಲಿಕ್ ಪ್ರಿಪರೇಷನ್ಸ್ ಆಗಿರಲಿ, ಅದು ಪ್ರೊಡ್ಯೂಸ್ ಆಗಬೇಕು ಇಂಡಸ್ಟ್ರಿ ಅಂತ ಹೇಳಿದ್ರು ಕೂಡ ಬಯೋಟೆಕ್ನಾಲಜಿ ನಾಲೆಡ್ಜ್ ಬೇಕಾಗುತ್ತೆ. ನೆಕ್ಸ್ಟ್ ಬಯೋ ಇಂಜಿನಿಯರಿಂಗ್ ಅಂತ ಬರ್ತಿದೆ. ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್ ಫ್ರಮ್ ದ ಓರ್ಸ್. ನೀವು ಮೆಟಲರ್ಜಿ ಅಂತೆಲ್ಲ ಓದಿರ್ತೀರಿ, ಕೆಮಿಸ್ಟ್ರಿ ಒಳಗಡೆ ಓದಿದಿರಿ ಅಥವಾ ಓದ್ತೀರಿ, ಗೊತ್ತಿಲ್ಲ ನಮ್ಮದು ಕೆಮಿಸ್ಟ್ರಿ ಒಳಗಡೆ ಬರುತ್ತೆ. ಈ ಮೆಟಲ್ಸ್ ಯಾವುದು ಕೂಡ ಪ್ಯೂರ್ ಫಾರ್ಮ್ ಅಲ್ಲಿ ಸಿಗಲ್ಲ, ಹೌದು ಅದು. Whether it is possible to have the metals in pure form directly. That means if you want to wear gold ring or chain, can you dig the land directly? Can you obtain from there? No. Steel item ಎಲ್ಲ ಯೂಸ್ ಮಾಡ್ತಾರೆ, ಡೈರೆಕ್ಟ್ ಸಿಗುತ್ತಾ ಅದು? ಐರನ್ ರಾಡ್ ತಗ್ಗು ತೊಳೆದು ಸಿಗ್ತಾವ ಅನ್ನೋದು ಇಲ್ಲ. ಮತ್ತೆ ಹೆಂಗ್ ಮೆಟಲ್ಸ್ ಸಿಕ್ಕೋದು ಕೇಳಿದ್ರೆ all the metals are to be extracted from their respective ores. ಲೋಹಗಳು ಅಂತ ಏನು ಕರಿತೀರಿ ಅದನ್ನ ಅದಿರು ಅಂತ ಕರೀತಾರೆ ಓರ್ಸ್ ಅನ್ನ. ಅದರಿಂದ ಬೇರೆ ಬೇರೆ ಸ್ಟೆಪ್ಸ್ ಅನ್ನ ಯೂಸ್ ಮಾಡಿಕೊಂಡು ಪ್ಯೂರ್ ಫಾರ್ಮಿಗೆ ತಂದು ಅದಕ್ಕೊಂದು ಡಿಸೈನ್ ಮಾಡಿ ಪ್ಯಾಟರ್ನ್ ಮಾಡಿ ಮಾರ್ಕೆಟಿಂಗ್ ರಿಲೀಸ್ ಮಾಡೋದು. ಆ ಪ್ರೋಸೆಸ್ ಅಲ್ಲಿ ಕೆಲವೊಂದಿಷ್ಟು ಡೇಂಜರಸ್ ಸ್ಟೆಪ್ಸ್ ಗಳಿವೆ. ಅಂದ್ರೆ ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್ ಫ್ರಮ್ ದ ಓರ್ಸ್ ಅಂದ್ರೆ ಆ ಪ್ರೋಸೆಸ್ ಅಲ್ಲಿ ಒಂದಿಷ್ಟು ಕೆಮಿಕಲ್ಸ್ ಅನ್ನ ಯೂಸ್ ಮಾಡ್ತಾರೆ. ಅವು ತುಂಬಾ ಹಾರ್ಮ್ಫುಲ್ ಇರೋದಿದೆ. KCN ಅಂತ ಕರಿತೀವಿ, ಪೊಟ್ಯಾಷಿಯಂ ಸೈನೈಡ್. ಗೋಲ್ಡ್ ಮೈನಿಂಗ್ಗೆ ಇದನ್ನು ಬಳಸ್ತಾರೆ, ಗೊತ್ತಿದೆ. ಕೋಲಾರ್ ಗೋಲ್ಡ್ ಫೀಲ್ಡ್, KGF ಅಂತ ಏನು ಹೇಳ್ತೀರಿ, ಅಥವಾ ಹಟ್ಟಿ ಕರ್ನಾಟಕದಲ್ಲೇ ಇದೆ, ರಾಯಚೂರು ಹತ್ರ ಇರೋದ ಅಲ್ಲೆಲ್ಲ ಈ
ಗೋಲ್ಡ್ ಎಕ್ಸ್ಟ್ರಾಕ್ಷನ್ ಮಾಡಬೇಕು ಅಂದ್ರೆ ಪೊಟ್ಯಾಷಿಯಂ ಸೈನೈಡ್ ಯೂಸ್ ಮಾಡಬೇಕು. ಬಟ್ ಹೆಸರಲ್ಲೇ ಇದೆ ಪೊಟ್ಯಾಷಿಯಂ ಸೈನೈಡ್. ವೆದರ್ ಇಟ್ ಇಸ್ ಗುಡ್ ಫಾರ್